ಕುಡ್ದಿದ್ ನಶೆಲಿ ಆಯ್ರಾಗೆ ಕಿಸ್ ಮಾಡಕ್ ಟ್ರೈ ಮಾಡಿದ ಅಕ್ಷತ್ ಹಿಂದೆ ತಿರುಗಿ ನೋಡ್ದಾಗ ಅಲ್ಲಿ ಸ್ವಪ್ನ ನಿಂತಿದ್ಲು. ಅವಳು ಕೋಪದಲ್ಲಿ ಬುಸ್ಗುಡ್ತಾ ಇದ್ಲು. ಅಕ್ಷತ್, ವಾಟ್ ದ ಹೆಲ್, ಆರ್ ಯು ಕ್ರೇಜಿ ಅಂತ ಜೋರಾಗಿ ಕೂಗಿದ್ಲು ಸ್ವಪ್ನ. ಅಕ್ಷತ್ ಸ್ವಪ್ನನ ನೋಡಿ ಒಂದ್ ಕ್ಷಣ ನರ್ವಸ್ ಆದ. ಸ್ವಪ್ನ, ನೀನ್ ಯಾಕಿಲ್ ಬಂದೆ ಅಂತ ಕೇಳ್ತಾ ಎದ್ ನಿಂತ. ಈಗ ಅವಳ ಕೋಪ ಆಯ್ರಾ ಮೇಲ್ ತಿರುಗ್ತು. ಯು ಬಿಚ್, ನನ್ನ ಅಕ್ಷತಿಂದ ದೂರ ಮಾಡ್ಬೇಕು ಅಂತ ಅದೆಷ್ಟೇ ಡ್ರಾಮಾ ಮಾಡ್ತಿದೀಯಾ? ನಂಗ್ ಗೊತ್ತಿತ್ತು ನೀನ್ ಹೀಗೆ ಏನಾದ್ರೂ ಮಾಡ್ತೀಯಾ ಅಂತ ಹೇಳ್ತಾ ಕೋಪದಿಂದ ಅವಳ ಮೇಲೆ ಕೈ ಮಾಡೋದಕ್ ಬಂದ್ಲು ಸ್ವಪ್ನ. ಅಕ್ಷತ್ ಕೂಡ್ಲೆ ಸ್ವಪ್ನ ಕೈ ಹಿಡಿದು, ಸ್ವಪ್ನ, ಆರ್ ಯು ಮ್ಯಾಡ್? ನಿನ್ ಹತ್ರ ನಾನು ಆಮೇಲೆ ಮಾತಾಡ್ತೀನಿ, ಇಲ್ಲಿಂದ ಆಚೆ ಹೋಗು ಅಂತ ಬೆದರಿಸೋ ಹಾಗೆ ಹೇಳ್ದ. ನಿಂಗೆ ಏನಾಗಿದೆ ಅಕ್ಷತ್? ಮೊನ್ನೆ ತಾನೇ ನಿಮ್ ಎಂಗೇಜ್ಮೆಂಟ್ ಬ್ರೇಕ್ ಆಗಿದೆ, ಮತ್ತೆ ನೀನ್ ಇವಳ ಜೊತೆ ಮದ್ವೆ ಆಗಕ್ ರೆಡಿ ಆಗಿದೀಯಾ? ಶೇಮ್ ಆಗೋದಿಲ್ವಾ ನಿನ್ಗೆ? ಇಂಥವಳಿಗೋಸ್ಕರ ನೀನ್ ನನಗ್ ಮೋಸ ಮಾಡ್ತೀಯಾ ಅಂತ ಕಣ್ಣೀರ್ ಸುರಿಸ್ತಾ ಹೇಳಿದ್ಲು ಸ್ವಪ್ನ. ಅಕ್ಷತ್ ಕನ್ಫ್ಯೂಸ್ ಆದ. ಏನ್ ಹೇಳ್ತಿದ್ಯಾ ಸ್ವಪ್ನ? ನೀನು ತಪ್ಪು ತಿಳ್ಕೊಂಡಿದ್ಯಾ, ಇವಳು ಬೇರೆ ಆಯ್ರಾ ಅಂತ ಹೇಳ್ದ. ಅಲ್ ಬಂದಿದ್ ಜನ ಎಲ್ಲ ಈ ಡ್ರಾಮಾನ ಕುತೂಹಲದಿಂದ ನೋಡ್ತಾ ಇದ್ರು. ನಿಂಗ್ ತಲೆ ಕೆಟ್ಟಿದೆ, ಇವಳು ಅದೇ ಆಯ್ರಾ, ಅದೇ ಫ್ಯಾಟ್ ಲೇಡಿ. ಬಿಗ್ ಫೇಸ್ ಅಂತ ನೀನ್ ಬೈತಿದ್ಯಲ್ಲ, ಅದೇ ಆಯ್ರಾ ಶರ್ಮಾ. ಅವಳು ನಿಂಗೆ ಮೋಸ ಮಾಡ್ತಿದ್ದಾಳೆ. ಶಿ ಇಸ್ ಅ ಚೀಟರ್. ನನ್ ಮೇಲೆ ರಿವೆಂಜ್ ತಗೊಳಕ್ಕೆ ಹೀಗೆಲ್ಲ ಮಾಡಿದಾಳೆ ಅಂತ ಸ್ವಪ್ನ ಹೇಳಿದ್ ಕೇಳಿ ಅಕ್ಷತ್ ಶಾಕ್ ಆದ. ಅವನಿಗಂತೂ ನಂಬೋಕೆ ಆಗ್ಲಿಲ್ಲ. ಆಯ್ರಾ ರಿಲ್ಯಾಕ್ಸ್ ಆಗಿ ಮತ್ತೆ ಚೇರಲ್ಲಿ ಕುತ್ಕೊಂಡ್ಲು. ಅಕ್ಷತ್ ಆಯ್ರಾನ ಗಮನ ಇಟ್ಟು ನೋಡ್ದ. ಅವನಿಗೆ ಇನ್ನೂ ಕನ್ಫ್ಯೂಷನ್ ಇತ್ತು. ಕೂಡ್ಲೆ ಆಯ್ರಾ ಸ್ಮೈಲ್ ಮಾಡ್ತಾ ಅಂದ್ಲು, ಎಸ್ ಅಕ್ಷತ್, ಸ್ವಪ್ನ ಹೇಳ್ತಿರೋದು ನಿಜಾನೇ. ನಾನು ಅದೇ ಆಯ್ರಾ ಶರ್ಮಾ ಅಂತ ಹೇಳಿದ್ಲು. ಅಕ್ಷತ್ ಕನ್ಫ್ಯೂಷನ್ ಅಲ್ಲಿ ಸ್ವಪ್ನ ಕಡೆ ನೋಡ್ದ. ಆಗ ಸ್ವಪ್ನ ಏನೋ ಯೋಚಿಸಿ ತನ್ ಫೋನ್ನ ಅಕ್ಷತ್ ಕೈಗೆ ಕೊಡ್ತಾ ಅಂದ್ಲು, ಈ ಹೋಟೆಲ್ಗ್ ಬರೋದಕ್ಕೆ ನಂಗ್ ಇವಳೆ ಬೆಳಗ್ಗೆ ಮೆಸೇಜ್ ಮಾಡಿದ್ಲು. ನಂಗೇನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ ಕೇಳಿ ಅವಳ ಕಂಪ್ನಿನ ನನಗ್ ಕೊಡೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಖುಷಿಲ್ ಬಂದೆ. ಆದ್ರೆ ಇಲ್ ನೋಡಿದ್ರೆ ಅಂತ ಹೇಳುವಷ್ಟ್ರಲ್ಲೇ ಅವಳ ಗಂಟ್ಲು ಕಟ್ಕೊಳ್ತು. ಆ ಮೆಸೇಜ್ನ ಓದ್ತಾ ಅಕ್ಷತ್ಗೆ ಕೋಪ ಬಂತು. ತಾವು ಮಾತಾಡ್ತಾ ಇರೋವಾಗ ಆಯ್ರಾ ಯಾರಿಗೋ ಮೆಸೇಜ್ ಮಾಡ್ತಿರೋದ್ನ ಅವನು ಗಮನಿಸಿದ್ದ. ಆದ್ರೆ ಅದು ಸ್ವಪ್ನಾಗೆ ಕಳಿಸ್ತಿದ್ದಾಳೆ ಅನ್ನೋದು ಅವನಿಗೆ ತಿಳಿದಿರ್ಲಿಲ್ಲ. ಅಕ್ಷತ್ಗೆ ಗಾಬರಿ ಆಯ್ತು. ಈ ಆಯ್ರಾ ತನ್ನಿಂದ ಎಷ್ಟೆಲ್ಲಾ ವಿಷಯ ಆಚೆ ಬರೋ ಹಾಗೆ ಮಾಡಿದಾಳಲ್ಲ. ಆ ಫಿಸಿಯೋಸ್ ಫಾರ್ಮಸಿ ಬಗ್ಗೆ, ಅಲ್ದೆ ಆಯ್ರಾ ಅಮ್ಮ ಡಾಕ್ಟರ್ ವಸುಂಧರಾ ಬಗ್ಗೆ ತಾನು ಇಷ್ಟೆಲ್ಲ ಮಾತಾಡಬಾರ್ದಿತ್ತು ಅಂತ ಅನ್ಸಿ ಅವನಿಗೆ ಕೋಪ ಬರೋದಕ್ ಶುರುವಾಯ್ತು. ಯು ಚೀಟರ್, ನನ್ಗೆ ಮೋಸ ಮಾಡಿದ್ಯಾ ಅಂತ ಅಕ್ಷತ್ ಕೋಪದಿಂದ ಆಯ್ರಾನ ನೋಡ್ತಾ ಕೇಳ್ದ. ಆದ್ರೆ ಅವನಿಗೆ ಅದ್ ಹೇಗ ಡುಮ್ಮಿ ಆಯ್ರಾ ಇಷ್ಟು ಬ್ಯೂಟಿಫುಲ್ ಆಗಿ ಬದ್ಲಾಗಿದ್ದಾಳೆ ಅಂತ ತಲೆ ಕೆಡ್ತಾ ಇತ್ತು. ಸ್ವಪ್ನ ಈ ಚಾನ್ಸ್ ಬಿಡೋದಕ್ಕೆ ರೆಡಿ ಇರ್ಲಿಲ್ಲ. ಅವಳಿಗಿಂತ ಸುಂದರವಾಗಿ ಕಾಣಿಸೋ ಆಯ್ರಾನ ಅಡ್ಡಡ್ಡ ಸೀಳ್ಬೇಕು ಅನ್ನೋ ಕೋಪದಲ್ಲಿ ಅಕ್ಷತ್ಗೆ ಹೇಳಿದ್ಲು, ಈ ಚೀಟರ್ನ ಹೀಗೆ ಬಿಡ್ಬೇಕಾ ಅಕ್ಷತ್? 4 ಬಾರ್ಸು ಇವಳಿಗೆ. ಇವಳು ಮೋಸ ಬೆಳಕಿಗೆ ಬಂದಾಯ್ತು. ಆದ್ರೂ ನೋಡಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಹೇಗ್ ಕೂತಿದಾಳೆ ಅಂತ. ಅಕ್ಷತ್ಗೆ ಕೋಪದಲ್ಲಿ ಕೈ ನಡ್ಗೋದಕ್ ಶುರುವಾಯ್ತು. ಅವನು ಎದ್ದು ಹೋಗಿ ಅವಳ ಕೆನ್ನೆಗ್ ಬಾರಿಸ್ಬೇಕು ಅಂತ ಕೈ ಎತ್ತಿದ್ದ. ಅಷ್ಟ್ರಲ್ಲೇ ಯಾವ್ದೋ ಒಂದ್ ಬಲಿಷ್ಠ ಕೈ ಅಕ್ಷತ್ ಕೈನ ತಡೆದು ನಿಲ್ಲಿಸ್ತು. ಬ್ಲ್ಯಾಕ್ ಸೂಟ್ ಹಾಕಿದ್ದ ಡಾಕ್ಟರ್ ಸಂಯುಕ್ತನ ಹುಡ್ಕೊಂಡ್ ಬಂದಿದ್ದ ಸಿದ್ಧಾರ್ಥ್ ಭರದ್ವಾಜ್ ಅಲ್ಲಿ ನಿಂತಿದ್ದ. ಸಿದ್ಧಾರ್ಥ್ನ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು. ಸ್ವಪ್ನ ಸಿದ್ಧಾರ್ಥ್ನ ನೋಡಿ, ಯಾರೋ ನೀನು ಅಂದ್ಲು. ಅಕ್ಷತ್ ಕೂಡ ತನ್ ಕೈ ಬಿಡಿಸ್ಕೊಳ್ತಾ, ಹೂ ಆರ್ ಯು ಮ್ಯಾನ್, ಇದು ನಮ್ ಪರ್ಸನಲ್ ವಿಷಯ, ನೀನ್ ತಲೆ ಹಾಕ್ಬೇಡ ಅಂತ ಕೈ ಬೆರಳು ತೋರಿಸಿ ವಾರ್ನ್ ಮಾಡ್ದ. ಸಿದ್ಧಾರ್ಥ್ ಹುಬ್ಬು ಕೋಪದಿಂದ ಗಂಟಿಕ್ಕಿದ್ಲು. ನಾನ್ ಯಾರಾದ್ರೆ ನಿಂಗೇನು, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಅಂದ ಸಿದ್ಧಾರ್ಥ್. ಇದ್ನ ಕೇಳಿ ಅಕ್ಷತ್ಗೆ ಎಲ್ರ ಎದ್ರು ಅವಮಾನ ಆದಂಗಾಯ್ತು. ನೀನ್ಯಾರೋ ನನಗ್ ಜಾಗ ಖಾಲಿ ಮಾಡಕ್ ಹೇಳೋನು ಅಂದ ಅಕ್ಷತ್. ಇದ್ನ ಕೇಳಿ ಆಯ್ರಾಗೆ ನಗು ಬಂತು. ಅಲ್ಲೇ ನಿಂತ ಸಿದ್ಧಾರ್ಥ್ ಸೆಕ್ರೆಟರಿ ಆ ಪ್ರಶ್ನೆಗೆ ರಿಪ್ಲೈ ಮಾಡ್ದ. ಇವರು ಈ ಹೋಟೆಲ್ ಓನರ್ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್. ಅಲ್ಲಿದ್ದವರೆಲ್ಲ ಸಿದ್ಧಾರ್ಥ್ ನೋಡಿ ಸ್ವಲ್ಪ ಭಯ ಪಟ್ರು. ಸಿದ್ಧಾರ್ಥ್ ಹೆಸರು ಕೇಳ್ತಿದ್ದಂಗೆ ಅಕ್ಷತ್ ತಣ್ಣಗಾದ. ಅಕ್ಷತ್ಗೂ ಗೊತ್ತು ಭರದ್ವಾಜ್ ಫ್ಯಾಮಿಲಿ ಅವ್ರ ಬಿಸ್ನೆಸ್ ಹೇಗಿತ್ತು ಅಂತ. ಇಂಡಿಯಾದಲ್ಲಿ ಟಾಪ್ 10 ಹೋಟೆಲಿಯರ್ಗಳಲ್ಲಿ ಸಿದ್ಧಾರ್ಥ್ ಕೂಡ ಒಬ್ನಾಗಿದ್ದ. ಅವನ್ ಮುಂದೆ ರಾವ್ ಫ್ಯಾಮಿಲಿ ಏನೂ ಇಲ್ಲ. ಬೇರೆ ಮಾತಾಡೋಕೆ ತೋಚದೆ ಅಕ್ಷತ್ ಅಂದ, ಐ ಆಮ್ ಸಾರಿ, ನಾವಿಲ್ಲಿಂದ ಹೋಗ್ತೀವಿ. ಆಯ್ರಾ ಸೈಲೆಂಟ್ ಆಗಿ ಸಿದ್ಧಾರ್ಥ್ನೇ ನೋಡ್ತಾ ನಿಂತಿದ್ಲು. ಸಿದ್ಧಾರ್ಥ್ ಸಿಂಹದ್ ಥರ ನಿಂತಿದ್ದ. ಅವನ್ ಮುಂದೆ ನಿಂತಿದ್ದ ಅಕ್ಷತ್ ಜೀವ ಭಯದಿಂದ ನಡುಕ್ತಿರೋ ಜಿಂಕೆ ಥರ ಕಂಡ.
ವಾವ್, ವಾಟ್ ಅ ಮ್ಯಾನ್ ಅಂತ ಸಿದ್ಧಾರ್ಥ್ನ ನೋಡಿ ಅವಳಿಗನ್ನಿಸ್ತು. ಸ್ವಪ್ನಾಗೆ ಅವಮಾನ ಆಯ್ತು. ಅದ್ರಲ್ಲೂ ಆಯ್ರಾ ಮುಖದ ಮೇಲೆ ನಗು ಇರೋದ್ ನೋಡಿ ಅವಳು ಕೋಪದಲ್ಲಿ ಆಯ್ರಾ ಹತ್ರ ಹೋಗಿ ಅವಳ ಕೈಯಲ್ಲಿದ್ದ ಸೆಲ್ ಫೋನ್ನ ಕಿತ್ಕೊಂಡು ಜೋರಾಗಿ ಬಿಸಾಡಿದ್ಲು. ನಂತರ ಅಕ್ಷತ್ ಕೈ ಹಿಡಿದು ಅಲ್ಲಿಂದ ಸಿಟ್ಟಲ್ಲಿ ಆಚೆ ಹೋದ್ಲು. ಓ ನೋ ಅಂತ ಹೇಳ್ತಾ ಕೆಳಗ್ ಬಿದ್ದಿದ್ ಫೋನ್ನ ಕೈಯಲ್ಲಿ ತಗೊಂಡ್ಲು ಆಯ್ರಾ. ಬಟ್ ಕೆಳಗ್ ಬಿದ್ದಿದ್ ಫೋರ್ಸ್ಗೆ ಅವಳ ಫೋನ್ ಸ್ವಿಚ್ ಆಫ್ ಆಯ್ತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಫೋನ್ ಮಾತ್ರ ಆನ್ ಆಗ್ಲಿಲ್ಲ. ಸಿದ್ಧಾರ್ಥ್ ಆಯ್ರಾನ ನೋಡ್ತಾ ಇದ್ದ. ಇಲ್ಲೇನ್ ನಡೀತಿದೆ ಅಂತ ಅವನಿಗೆ ಅರ್ಥ ಆಗ್ಲಿಲ್ಲ. ಆಗ್ಲೇ ಸಿದ್ಧಾರ್ಥ್ ಬ್ಲೂಟೂತ್ ಇಯರ್ ಫೋನ್ ಇಂದ ಅವನ್ ಹ್ಯಾಕರ್ ಫ್ರೆಂಡ್ ವಾಯ್ಸ್ ಕೇಳಿಸ್ತು. ಸಿದ್ಧಾರ್ಥ್, ಡಾಕ್ಟರ್ ಸಂಯುಕ್ತ ಫೋನ್ ಟ್ರ್ಯಾಕ್ ಸಿಕ್ತಿಲ್ಲ. ಐ ಥಿಂಕ್ ಅವರು ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಹೋಟೆಲ್ನಿಂದ ಹೊರಟಿರಬಹುದು. ಈ ಸರಿ ನಿರಾಶೆಯಿಂದ ಸಿದ್ಧಾರ್ಥ್ ಮುಖ ಕಪ್ಪಿಡ್ತು. ಸ್ಟೇರ್ಸ್ ಏರ್ತಿದ್ ಸಿಹಿಗೆ ಸಪ್ಪೆ ಮುಖ ಮಾಡ್ಕೊಂಡ್ ಬರ್ತಿದ್ ಆಯ್ರಾ ಕಾಣಿಸಿದ್ಲು. ಮಮ್ಮಿ ಅಂತ ಓಡ್ ಹೋಗಿ ಅವಳನ್ನ ತಪ್ಕೊಂಡ್ಲು ಸಿಹಿ. ಆಯ್ರಾ ಅವಳ ತಲೆ ಮೇಲೆ ಕೈ ಆಡ್ಸಿ, ಇಲ್ಯಾಕ್ ಬಂದಿದ್ದು ಅಂತ ಸ್ವೀಟಾಗಿ ಕೇಳಿದ್ಲು. ಸಿಹಿ ಮುದ್ದಾಗ್ ರಿಪ್ಲೈ ಮಾಡಿದ್ಲು, ಸಾರಿ ಮಮ್ಮಿ, ತುಂಬಾ ಬೋರ್ ಆಗೋಯ್ತು, ಅದಕ್ಕೆ ಒಂದ್ಸಲ ಫುಲ್ ಹೋಟೆಲ್ ರೌಂಡ್ ಹಾಕೋಣ ಅಂತ ಬಂದೆ. ಆಯ್ರಾ ಯಾಕೋ ತುಂಬಾ ಡಲ್ ಆಗಿದ್ದಾಳೆ ಅಂತ ಅಂದ್ಕೊಂಡು ಸಿಹಿ ಜಾಸ್ತಿ ಅವಳಿಗೆ ಕ್ವೆಶ್ಚನ್ ಕೇಳೋಕ್ ಹೋಗ್ಲಿಲ್ಲ. ಆಯ್ರಾ ಇದೇ ಯೋಚನೆನಲ್ಲಿ ಕೆಳಗ್ ಬಂದ್ಲು. ಹೋಟೆಲ್ ಲಾಬಿಲಿ ಬರ್ತಿರುವಾಗ ದೂರದಲ್ಲಿ ಸಿದ್ಧಾರ್ಥ್ ಕಾಣಿಸ್ದ. ಆಯ್ರಾ ಮನ್ಸಲ್ಲಿ ಈಗಷ್ಟೇ ಕೇಳಿಸಿದ ಮಾತು ಮತ್ತೆ ಮತ್ತೆ ರಿವೈಂಡ್ ಆಗ್ತಿತ್ತು. ಈ ವಿಷಯನ ಅವ್ರಿಗೆ ಹೇಳ್ಬಿಡ್ಲಾ ಅಂತ ಅಂದ್ಕೊಂಡ್ಲು. ಮೊದ್ಲೇ ಸಿದ್ಧಾರ್ಥ್ಗೆ ನಾನು ಅಂದ್ರೆ ಆಗೋದಿಲ್ಲ, ನಾನ್ ಸುಮ್ನೆ ಇಲ್ಲಿಂದ ಹೋದ್ರೆ ಬೆಟರ್ ಅಂತ ಅಂದ್ಕೊಂಡು ಎಕ್ಸಿಟ್ ಡೋರ್ ಕಡೆ ನಡೆದ್ಲು. ಸಿದ್ಧಾರ್ಥ್ ಆಗ ತಾನೇ ಯಾವ್ದೋ ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸ್ಕೊಂಡು ಕ್ಲೈಂಟ್ಸ್ ಜೊತೆ ಹೊರಗಡೆ ಹೊರಟಿದ್ದ. ಇದ್ದಕ್ಕಿದ್ದ ಹಾಗೆ ಆಯ್ರಾಗೆ ತನ್ ತಪ್ಪು ಮಾಡ್ತಿದ್ದೀನಿ ಅಂತ ಫೀಲ್ ಆಯ್ತು. ಅವಳು ಏನಾದ್ರೂ ಆಗ್ಲಿ ಹೇಳೇ ಬಿಡ್ತೀನಿ ಅಂದ್ಕೊಂಡು ಸಿದ್ಧಾರ್ಥ್ ಹಿಂದೆ ದೊಡ್ಡ ಹೆಜ್ಜೆ ಹಾಕಿ ಗಡಿ ಬಿಡಿಲಿ ನಡ್ಕೊಂಡು ಹೋದ್ಲು. ಸಿದ್ಧಾರ್ಥ್ ಸೆಕ್ರೆಟರಿ ಅವಳನ್ನ ಆಗ್ಲೇ ನೋಡಿದ್ದ. ಸಿದ್ಧಾರ್ಥ್ ಬಾಡಿಗಾರ್ಡ್ಸ್ ಆಯ್ರಾನ ಅಲ್ಲೇ ತಡೆದ್ರು. ಅವಳಿಗೆ ಅವನ್ ಹತ್ರ ಹೋಗೋಕೆ ಪರ್ಮಿಷನ್ ಕೊಡ್ಲಿಲ್ಲ. ಸೆಕ್ರೆಟರಿ ಅವಳನ್ನ ತಡೀತಾ, ಸಿದ್ಧಾರ್ಥ್ ಸರ್ ಬ್ಯುಸಿ ಇದಾರೆ, ನೀವ್ ಆಮೇಲೆ ಮಾತಾಡಬಹುದು ಅಂತ ಹೇಳ್ದ. ಎಷ್ಟೇ ಕೇಳ್ಕೊಂಡ್ರು ಅವರು ಸಿದ್ಧಾರ್ಥ್ ಹತ್ರ ಹೋಗೋಕೆ ಬಿಡ್ಲಿಲ್ಲ. ಈ ಹುಡ್ಗಿ ಏನಾದ್ರೂ ನೆಪ ಹೇಳ್ಕೊಂಡು ಬೇಕಂತ ತಮ್ಮ ಬಾಸ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಭಾವಿಸಿದ ಸೆಕ್ರೆಟರಿ, ಮೇಡಮ್, ನಿನ್ನೆ ಸರ್ ನಿಮ್ ಸೇವ್ ಮಾಡಿದರೆ ಅಂತ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬಂದ್ರ, ಅದನ್ನ ನಾನೇ ಹೇಳ್ತೀನಿ, ನೀವ್ ಹೊರಡಿ ಅಂತ ಹೇಳ್ದ. ಅವಳಿಗೆ ಬ್ಯಾಡ್ ಫೀಲ್ ಆಯ್ತು. ಅವಳು ಸೆಕ್ರೆಟರಿನ ಸ್ವಲ್ಪ ಹಿಂದೆ ತಳ್ತಾ, ಹಲೋ ಮಿಸ್ಟರ್ ಸಿದ್ಧಾರ್ಥ್ ಭರದ್ವಾಜ್, ಯುವರ್ ಸನ್ ಇಸ್ ಇನ್ ಡೇಂಜರ್ ಅಂತ ಜೋರಾಗಿ ಹಿಂದ್ಗಡೆಯಿಂದ ಕೂಗಿದ್ಲು ಆಯ್ರಾ. ಇದ್ನ ಕೇಳಿ ಸಿದ್ಧಾರ್ಥ್ ಸಡನ್ ಆಗಿ ಟರ್ನ್ ಆದ. ವಾಟ್ ಅಂತ ಕೇಳ್ದ. ಹಿ ನೀಡ್ಸ್ ಯೋರ್ ಹೆಲ್ಪ್, ನಿಮ್ ಮಗನ್ನ ಮರಿಬೇಡಿ ಅಂತ ಹೇಳಿ ಆಯ್ರಾ ಅಲ್ಲಿಂದ ಹೊರಗಡೆ ಹೋದ್ಲು. ಆಲ್ರೆಡಿ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ರಿಂದ ಅವಳು ಹಿಂತಿರುಗ್ ನೋಡ್ದೆ ಕ್ಯಾಬ್ ಹತ್ಕೊಂಡ್ಲು. ಸಿದ್ಧಾರ್ಥ್ ಶಾಕ್ ಇಂದ ಹಾಗೇ ನಿಂತಿದ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.